ಆರ್ಎಸ್ಎಸ್ ಮತ್ತು ಬಿಜೆಪಿ ಗಲಭೆ ಪ್ರಚೋದಿಸುತ್ತೆ ಎಂದ ತೇಜ್ ಪ್ರತಾಪ್ ಯಾದವ್. ಇಡಿ ದಾಳಿ ಖಂಡಿಸಿ ಆಪ್ ಕಾರ್ಯಕರ್ತರಿಂದ ಪ್ರತಿಭಟನೆ. ಭಾರತ ಚೀನಾ ಗಡಿ ಸಂಬಂಧ ಸುಧಾರಿಸಿದೆ ಎಂದ ಮೋದಿ. ಈ ಎಲ್ಲ ಸುದ್ದಿಯನ್ನು ನೋಡೋಣ ದೇಶ ವಿದೇಶ ನ್ಯೂಸ್ ಟಾಪ್ನಲ್ಲಿ. ಯಾವುದೇ ವ್ಯಕ್ತಿ ಜಾತಿ ಅಥವಾ ಧರ್ಮದ ಬಗ್ಗೆ ಕಮೆಂಟ್ಗಳನ್ನ ಮಾಡುವುದನ್ನ ತಪ್ಪಿಸಬೇಕು. ಬಿಜೆಪಿಯ ಗಿರಿರಾಜ್ ಸಿಂಗ್ ಗಲಭೆ ಪ್ರಚೋದಕ ವ್ಯಕ್ತಿಯಾಗಿದ್ದಾರೆ. ಆರ್ಎಸ್ಎಸ್ ಬಿಜೆಪಿಯ ಕೆಲಸವೇ ಗಲಭೆಯನ್ನ ಪ್ರಚೋದಿಸೋದಾಗಿದೆ. ಬಿಜೆಪಿ ಮತ್ತು ಆರ್ಎಸ್ಎಸ್ ಅಸ್ತಿತ್ವವು ತುಂಬಾ ಕೆಟ್ಟ ರೀತಿಯಾಗಿದೆ ಅಂತ ಬಿಹಾರ ಮಾಜಿ ಸಚಿವ ತೇಜ್ ಪ್ರತಾಪ್ ಯಾದವ್ ಕಿಡಿಕಾರಿದ್ದಾರೆ. ದೆಹಲಿ ಆಪ್ ಮುಖ್ಯಸ್ಥ ಸೌರಭ ಭಾರದ್ವಾಜ್ ಮನೆ ಮೇಲಿನ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ನಡೆಸಿದ ದಾಳಿ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ. ಬಿಜೆಪಿ ಇಡಿ ಬಳಸಿಕೊಂಡು ವಿಪಕ್ಷಗಳನ್ನ ಹತ್ತಿಕ್ಕುತ್ತಿದೆ ಅಂತ ಆರೋಪಿಸಿ ಸೌರಭ ಭಾರದ್ವಾಜ್ ನೇತೃತ್ವದಲ್ಲಿ ಆಪ್ ಕಾರ್ಯಕರ್ತರು ಪಾದಯಾತ್ರೆ ನಡೆಸಿದ್ದಾರೆ. ಮೊದಲ ಮಹಾಯುದ್ಧದಿಂದಾಗಿ ಇಂದಿನವರೆಗೆ ಕರ್ತವ್ಯದ ವೇಳೆ ಪ್ರಾಣ ಹುತಾತ್ಮರಾದ ಸಾವಿರಾರು ಸೈನಿಕರ ವಿವರವಾದ ದಾಖಲೆಗಳನ್ನು ಸೆಕ್ಯೂರಿಟಿ ಗಾರ್ಡ್ ಒಬ್ಬರು ಸಂಗ್ರಹಿಸಿ ಗಮನ ಸೆಳೆದಿದ್ದಾರೆ. ಗುಜರಾತ್ನ ಸೂರತ್ ಭದ್ರತಾ ಸಿಬ್ಬಂದಿ ಜಿತೇಂದ್ರ ಸಿಂಗ್ ರಾಥೋಡ್ ಈ ವಿಶಿಷ್ಟ ಹವ್ಯಾಸವನ್ನ ಇತ್ತೀಚೆಗೆ ಪ್ರಧಾನಿ ನರೇಂದ್ರ ಮೋದಿ ತನ್ನ ಮನ್ ಕಿ ಬಾತ್ನಲ್ಲಿ ಉಲ್ಲೇಖಿಸಿದ್ರು. ಜನರನ್ನ ಉತ್ತಮವಾಗಿ ಮರುಳು ಮಾಡಬಲ್ಲವನು, ಜನರನ್ನ ಮೂರ್ಖರನ್ನಾಗಿಸುವವನೇ ಶ್ರೇಷ್ಠ ನಾಯಕ ಆಗಬಹುದು. ಒಂದು ವಿಷಯ ನಿಜ, ಶ್ರೀಮದ್ ಭಗವದ್ಗೀತೆಯಲ್ಲಿ ಸತ್ಯವು ಕೊನೆಯಲ್ಲಿ ಗೆಲ್ಲುತ್ತದೆ ಎಂದು ಶ್ರೀಕೃಷ್ಣ ಬರೆದಿದ್ದಾನೆ ಅಂತ ನಾಗಪುರದಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಹೇಳಿದ್ದಾರೆ. ಹೇಳುವುದು ಸುಲಭ, ಮಾಡುವುದು ಕಷ್ಟ ಅಂದ್ರು. ಹಳ್ಳಿಗಾಡಿನ ಹೆಣ್ಣುಮಕ್ಕಳ ಶಿಕ್ಷಣಕ್ಕಾಗಿ ಶ್ರಮಿಸುತ್ತಿರುವ ಎಜುಕೇಟ್ ಗರ್ಲ್ಸ್ ಸಂಸ್ಥೆ 2025ನೇ ಸಾಲಿನ ಪ್ರತಿಷ್ಠಿತ ರಾಮನ್ ಮ್ಯಾಗ್ಸೆಸೆ ಪ್ರಶಸ್ತಿಗೆ ಆಯ್ಕೆಯಾಗಿದೆ. ಆ ಮೂಲಕ ಪ್ರತಿಷ್ಠಿತ ಗೌರವ ಪಡೆದ ಭಾರತದ ಮೊದಲ ಸಂಸ್ಥೆ ಎಂಬ ಗೌರವಕ್ಕೆ ಪಾತ್ರವಾಗಿದೆ. 2007ರಲ್ಲಿ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಪದವೀಧರೆ ಸಫೀನಾ ಹುಸೇನ್ ಈ ಸಂಸ್ಥೆ ಸ್ಥಾಪಿಸಿದ್ದಾರೆ. ಭಾರತ ಮತ್ತು ಚೀನಾ ಸ್ನೇಹಪರ ನೆರೆಹೊರೆಯವರಾಗಿ ಪರಸ್ಪರ ಪ್ರಗತಿಗೆ ಶಾಂತಿಯುತವಾಗಿ ಒಗ್ಗಟ್ಟಾಗಿ ಕೆಲಸ ಮಾಡುವುದೇ ಸರಿಯಾದ ಆಯ್ಕೆ. ದ್ವಿಪಕ್ಷೀಯ ಸಂಬಂಧಗಳು ನಿರಂತರ ದೃಢ ಮತ್ತು ಸ್ಥಿರ ಅಭಿವೃದ್ಧಿ ಸಾಧಿಸುವುದಕ್ಕೆ ಸಂಬಂಧಗಳನ್ನು ಉತ್ತಮ ಕಾರ್ಯತಂತ್ರ ಮತ್ತು ದೀರ್ಘಕಾಲೀನ ದೃಷ್ಟಿಕೋನದಿಂದ ನಿರ್ವಹಿಸಬೇಕು ಅಂತ ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಹೇಳಿದ್ದಾರೆ. ಟಿಯಾಂಗ್ಜಿನ್ನಲ್ಲಿ ಮೋದಿ ಕ್ಸಿ ನಡುವೆ ಮಾತುಕತೆ ನಡೆಯಿತು. ಪ್ರಧಾನಿ ಮೋದಿ ಮತ್ತು ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ದ್ವಿಪಕ್ಷೀಯ ಸಂಬಂಧಗಳ ವೃದ್ಧಿಗಾಗಿ ಮಾತುಕತೆ ನಡೆಸಿದ್ರು. ಭಾರತ ಪರಸ್ಪರ ನಂಬಿಕೆ, ಗೌರವ ಮತ್ತು ಸೂಕ್ಷ್ಮತೆ ಆಧಾರದ ಮೇಲೆ ಚೀನಾದೊಂದಿಗಿನ ಸಂಬಂಧ ಮುಂದುವರಿಸುವುದಕ್ಕೆ ಬದ್ಧ. ಗಡಿಯಲ್ಲಿ ಪರಿಸ್ಥಿತಿ ಶಾಂತಿಯುತ ಮತ್ತು ಸ್ಥಿರವಾಗಿದೆ. ಸಂಘರ್ಷ ಕಡಿಮೆ ಮಾಡುವುದಕ್ಕೆ ಉದ್ವಿಗ್ನ ಗಡಿ ಪ್ರದೇಶಗಳಿಂದ ಸೈನ್ಯಗಳನ್ನ ಹಿಂದಕ್ಕೆ ಕರೆಸಿಕೊಂಡ ಬಳಿಕ ಉಭಯ ದೇಶಗಳ ಸಂಬಂಧ ಸುಧಾರಿಸಿದೆ ಅಂತ ಮೋದಿ ಹೇಳಿದ್ದಾರೆ. ಶ್ರೀಲಂಕಾ ತಂಡಕ್ಕೆ ಐಸಿಸಿ ದಂಡ ಹಾಕಿದ್ಯಾಕೆ? ಮದುವೆಗೆ ಸಜ್ಜಾದ ಚಿಕ್ಕಣ್ಣ ಹುಡುಗಿ ಯಾರು? ನಾಳೆ ಸುದೀಪ್ ಬರ್ತ್ಡೇ, ಇಂದೇ ಕಿಚ್ಚೋತ್ಸವ. ಈ ಸುದ್ದಿಯನ್ನು ನೋಡೋಣ ಕ್ರೀಡೆ ಸಿನಿಮಾ ನ್ಯೂಸ್ ಟಾಪ್ನಲ್ಲಿ. ಏಷ್ಯಾ ಕಪ್ ಟೂರ್ನಿಗೆ ಆಯ್ಕೆಯಾಗಿರುವ ಭಾರತ ತಂಡದ ಆಟಗಾರ ತಿಲಕ್ ವರ್ಮಾ ದುಲೀಪ್ ಟ್ರೋಫಿ ಟೂರ್ನಿಯಿಂದ ಹೊರ ನಡೆದಿದ್ದಾರೆ. ಎಡಗೈ ಬ್ಯಾಟ್ಸ್ಮನ್ ತಿಲಕ್ ವರ್ಮಾ ಅವರು ದುಲೀಪ್ ಟ್ರೋಫಿ ಟೂರ್ನಿಯ ಸೆಮಿಫೈನಲ್ನಿಂದ ಹೊರಬಿದ್ದಿದ್ದಾರೆ. ತಿಲಕ್ ವರ್ಮಾ ಸೆಪ್ಟೆಂಬರ್ 4ರಿಂದ 7ರವರೆಗೆ ನಡೆಯಬೇಕಿದ್ದ ಸೆಮೀಸ್ ಪಂದ್ಯದಲ್ಲಿ ದಕ್ಷಿಣ ವಲಯ ತಂಡದಲ್ಲಿ ಆಡಬೇಕಾಗಿತ್ತು. ಏಷ್ಯಾ ಕಪ್ಗೆ ಆಯ್ಕೆಯಾಗದ ಮೊಹಮ್ಮದ್ ಶಮಿ ವೆಸ್ಟ್ ಇಂಡೀಸ್ ವಿರುದ್ಧದ ಟೆಸ್ಟ್ ಸರಣಿಗೆ ಸ್ಥಾನ ಪಡೆಯಲು ದುಲೀಪ್ ಟ್ರೋಫಿಯಲ್ಲಿ ಆಡ್ತಿದ್ದಾರೆ. ಆದರೆ ಶಮಿ ನಿರಾಶಾದಾಯಕ ಪ್ರದರ್ಶನ ನೀಡಿದ್ದಾರೆ. 204 ಎಸೆತಗಳನ್ನು ಎಸೆದು ಕೇವಲ 1 ವಿಕೆಟ್ ಪಡೆದಿದ್ದಾರೆ. ಬೆಂಗಳೂರಿನಲ್ಲಿ ನಡೆಯುತ್ತಿರುವ ದುಲೀಪ್ ಟ್ರೋಫಿ ಟೂರ್ನಿಯ ಕ್ವಾರ್ಟರ್ ಫೈನಲ್ನಲ್ಲಿ ಆಯುಷ್ ಬದೋನಿ ಭರ್ಜರಿ ಶತಕ ಸಿಡಿಸಿದ್ದಾರೆ. ಪೂರ್ವ ವಲಯದ ವಿರುದ್ಧ ಪ್ರಥಮ ಇನ್ನಿಂಗ್ಸ್ನಲ್ಲಿ ಅರ್ಧಶತಕ ಮತ್ತು ಇದೀಗ ದ್ವಿತೀಯ ಇನ್ನಿಂಗ್ಸ್ನಲ್ಲಿ ಬದೋನಿ ಭರ್ಜರಿ ಶತಕವನ್ನ ಬಾರಿಸಿದ್ದಾರೆ. ಆಗಸ್ಟ್ 28ರಿಂದ ಬಿಸಿಸಿಐ ಎಕ್ಸಲೆನ್ಸ್ ಮೈದಾನದಲ್ಲಿ ನಡೆಯುತ್ತಿರುವ ಈ ಪಂದ್ಯ ತೀವ್ರ ಕುತೂಹಲ ಕೆರಳಿಸಿದೆ. ಜಿಂಬಾಬ್ವೆ ವಿರುದ್ಧ ಮೊದಲನೇ ಏಕದಿನ ಪಂದ್ಯದಲ್ಲಿ ನಿಧಾನಗತಿಯ ಬೌಲಿಂಗ್ ಕಾರಣ ಪ್ರವಾಸಿ ಶ್ರೀಲಂಕಾ ತಂಡಕ್ಕೆ ಪಂದ್ಯದ ಸಂಭಾವನೆಯಲ್ಲಿ 5% ದಂಡವನ್ನ ಐಸಿಸಿ ವಿಧಿಸಿದೆ. ವೇಗದ ಬೌಲರ್ ದಿಲ್ಶಾನ್ ಮಧುಶಾನಕ ಅವರ ಹ್ಯಾಟ್ರಿಕ್ ಸಾಧನೆಯ ನೆರವಿನಿಂದ ಶ್ರೀಲಂಕಾ ತಂಡ 7 ರನ್ಗಳಿಂದ ಗೆಲುವು ಪಡೆಯಿತು. ಆ ಮೂಲಕ ಏಕದಿನ ಸರಣಿಯಲ್ಲಿ ಪ್ರವಾಸಿ ತಂಡ 1-0 ಮುನ್ನಡೆಯನ್ನ ಪಡೆದಿದೆ.
ಹಾಕಿ ಏಷ್ಯಾ ಕಪ್ ಟೂರ್ನಿಯಲ್ಲಿ ಭಾರತ ತಂಡ ತನ್ನ ಬಲಿಷ್ಠ ಪ್ರದರ್ಶನ ಮುಂದುವರೆಸಿದೆ. ಭಾರತ ತಂಡ ತನ್ನ 2ನೇ ಪಂದ್ಯದಲ್ಲಿ ಜಪಾನ್ ತಂಡವನ್ನ 3-2 ಅಂತರದಿಂದ ಸೋಲಿಸಿದೆ. ಆ ಮೂಲಕ ಟೀಂ ಇಂಡಿಯಾ ಟೂರ್ನಿಯಲ್ಲಿ ಸತತ 2ನೇ ಗೆಲುವು ಸಾಧಿಸಿದೆ. ಹಾಸ್ಯ ನಟ ಚಿಕ್ಕಣ್ಣ ಸದ್ದಿಲ್ಲದೆ ಮದುವೆ ಫಿಕ್ಸ್ ಆಗಿದೆ. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಮಹದೇವಪುರ ಗ್ರಾಮದ ಪವನ ಅನ್ನೋ ಯುವತಿ ಜೊತೆ ಚಿಕ್ಕಣ್ಣ ಹಸೆಮಣೆ ಏರಲಿದ್ದಾರೆ. ಈಗಾಗಲೇ ಹೂ ಮುಡಿಸುವ ಶಾಸ್ತ್ರ ಮುಗಿದಿದೆ. ನಿಶ್ಚಿತಾರ್ಥ ಮತ್ತು ಮದುವೆ ದಿನಾಂಕ ಮುಂದಿನ ವಾರ ನಿಗದಿ ಮಾಡುವ ಸಾಧ್ಯತೆ ಇದೆ. ಕಿಚ್ಚ ಸುದೀಪ್ ಹಾಗೂ ಅವರ ಅಪ್ಪಟ ಅಭಿಮಾನಿಗಳಿಗೆ ಸೆಪ್ಟೆಂಬರ್ 2 ತುಂಬಾನೇ ಸ್ಪೆಷಲ್ ಡೇ. ಯಾಕಂದ್ರೆ ಸೆಪ್ಟೆಂಬರ್ 2ರಂದು ಸುದೀಪ್ ಜನ್ಮದಿನ. ಈ ಬಾರಿ ಸ್ಪೆಷಲ್ ಆಗಿ ಕಿಚ್ಚನ ಬರ್ತ್ಡೇ ಆಚರಿಸಲಾಗ್ತಿದೆ. ಬೆಂಗಳೂರಿನ ನಂದಿ ಲಿಂಕ್ಸ್ ಗ್ರೌಂಡ್ ನಲ್ಲಿ ಕಿಚ್ಚೋತ್ಸವ ಆಚರಿಸಲಾಗ್ತಿದೆ. ಈಗಾಗಲೇ ಸುದೀಪ್ ಬರ್ತ್ಡೇಗಾಗಿ ಒಂದು ಸ್ಪೆಷಲ್ ಡಿಪಿಯನ್ನ ಶಿವರಾಜ್ ಕುಮಾರ್, ಡಾಲಿ ಧನಂಜಯ್, ಧ್ರುವ ಸರ್ಜಾ ಅವರು ಕಾಮನ್ ಡಿಪಿ ರಿಲೀಸ್ ಮಾಡಿದ್ದಾರೆ. ಫ್ಯಾನ್ಸ್ಗೆ ಗುಡ್ ನ್ಯೂಸ್ ಸಿಗೋದು ಪಕ್ಕಾ ಆಗಿದೆ. ಸುದೀಪ್ ಅಭಿನಯದ ಬಿಲ್ಲರಂಗ ಭಾಷಾ ಸಿನಿಮಾದ ಫಸ್ಟ್ ಲುಕ್ ಟೀಸರ್ ರಿಲೀಸ್ ಆಗೋ ಸಾಧ್ಯತೆ ಇದೆ. ಜೊತೆಗೆ ಸುದೀಪ್ ಅಭಿನಯದ ಮ್ಯಾಕ್ಸ್ ನಿರ್ದೇಶಕನ ಜೊತೆಗಿನ K47 ಸಿನಿಮಾ ಅಪ್ಡೇಟ್ ಕೂಡ ಸಿಗಲಿದೆ. ಬಿಗ್ ಬಾಸ್ ಸೀಸನ್ 12 ಯಾವಾಗಿಂದ ಶುರುವಾಗುತ್ತೆ ಅನ್ನೋ ಮಾಹಿತಿ ಕೂಡ ಹೊರಬೀಳೋ ಸಾಧ್ಯತೆ ಇದೆ.